ಹಾಸನ ಜಿಲ್ಲೆಯಲ್ಲಿ ಮಾನವ ಕಾಡಾನೆಯ ಸಂಘರ್ಷ ಮುಂದುವರೆದ ಪುಂಡಾನೆ ಸೆರೆ ಕಾರ್ಯಾಚರಣೆ. ಸಕಲೇಶಪುರ ತಾಲೂಕಿನ ಹೆಬ್ಬನಹಳ್ಳಿ ಭಾಗದಲ್ಲಿ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಕಾರ್ಯಾಚರಣೆಗೆ ಹೊರಟ 7 ಕುಮ್ಕಿ ಆನೆಗಳು. ಸಾಕಾನೆ ಪ್ರಶಾಂತ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ಕಾರ್ಯಾಚರಣೆ. ಈಗಾಗಲೇ 2 ಪುಂಡಾನೆಗಳನ್ನು ಸೆರೆ ಹಿಡಿದಿರುವಂತ ಅರಣ್ಯ ಇಲಾಖೆ ಇವತ್ತು ಇನ್ನೂ ಒಂದು ಆನೆಯನ್ನು ಸೆರೆ ಹಿಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬೆಳಗ್ಗೆಯಿಂದ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಈಗಾಗಲೇ 7 ಕುಮ್ಕಿ ಆನೆಗಳನ್ನು ಬಳಕೆ ಮಾಡಿಕೊಳ್ಳಲಾಗಿದೆ, 2 ಆನೆಗಳನ್ನು ಸೆರೆ ಹಿಡಿಯಲಾಗಿದೆ. ಸೊ ಇನ್ನೊಂದು ಕಾಡಾನೆಯನ್ನು ಸೆರೆ ಹಿಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನ ಪಡಲಾಗ್ತಾ ಇದೆ. ಸಹಜವಾಗಿ ಈ ಒಂದು ಕಾರ್ಯಾಚರಣೆಗೆ ಒಂದಷ್ಟು ಸವಾಲುಗಳು ಕೂಡ ಎದುರಾಗ್ತಾ ಇದೆ, ಬಟ್ ಅದೆಲ್ಲವನ್ನ ದಾಟ್ಕೊಂಡು ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಹಾಸನ ಜಿಲ್ಲೆಯಲ್ಲಿ ಮಾನವ ಮತ್ತು ಕಾಡಾನೆಯ ಸಂಘರ್ಷ ಮಿತಿ ಮೀರಿ ಹೋಗಿತ್ತು. ಹಾಗಾಗಿ ಅಲ್ಲಿನ ಜನರು ಮನವಿಯನ್ನ ಮಾಡ್ಕೊಂಡಿದ್ರು, ದಯವಿಟ್ಟು ಈ ಕಾಡಾನೆಗಳನ್ನು ಹಿಡಿದು ಬಿಡಿ, ಇಲ್ಲಾಂದ್ರೆ ನಮಗೆ ಕಷ್ಟ ಆಗತ್ತೆ ಅಂತ. ಆ ಕಾರಣಕ್ಕಾಗಿ ರಿಸ್ಕ್ ಅನ್ನು ತೆಗೆದುಕೊಂಡಿಯೇ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಸಾಕಾನೆ ಪ್ರಶಾಂತ್ ನೇತೃತ್ವದಲ್ಲಿ ಒಂದು ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. 7 ಕುಮ್ಕಿ ಆನೆಗಳನ್ನು ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಈಗಾಗಲೇ 2 ಆನೆಗಳನ್ನು ಕಾಡಾನೆಗಳನ್ನು ಸೆರೆ ಹಿಡಿಯಲಾಗಿದೆ. ರಾಜ ಕೂಡ ಬೇಡ ಅದೆಲ್ಲ ಜನಕ್ಕೆ ರಜೆ ಕೂಡ ಎತ್ತ ಹೋಗುತ್ತೆ ಗೊತ್ತಿಲ್ಲ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಯಾವ ರೀತಿಯಾಗಿ ನಡೀತಾ ಇದೆ ಕಾರ್ಯಾಚರಣೆಗೆ? ಇವತ್ತು ಏನಾದರೂ ಕಾರ್ಯಾಚರಣೆಗೆ ಒಂದಷ್ಟು ಸವಾಲುಗಳಿಗೆ ಎದುರಾಗಿದ್ದು ಈ ಥರದ್ದೇನಾದರೂ ಇದೆಯಾ? ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಹೆಬ್ಬನಹಳ್ಳಿ ಭಾಗದಿಂದ ಕಾಡಾನೆ ಕಾರ್ಯಾಚರಣೆ ಆರಂಭವಾಗಿರ್ತಕ್ಕಂಥದ್ದು. ಇವತ್ತು 6 ಸಾಕಾನೆಗಳ ಮೂಲಕ 3ನೇ ಕಾಡಾನೆಯನ್ನು ಹಿಡಿಲಿಕ್ಕೆ ಅರಣ್ಯ ಇಲಾಖೆ ಸಜ್ಜಾಗಿರುವಂತದ್ದು. ಸುಮಾರು 200ಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನ ಆನೆ ಕಾರ್ಯಾಚರಣೆಗೆ ಈಗಾಗಲೇ ಬಳಸ್ಕೊಳ್ಳುವಂತಹ ಕೆಲಸವನ್ನು ಮಾಡ್ಲಾಗ್ತಾ ಇರುವಂತದ್ದು. ನಿನ್ನೆ ಆನೆ ಕಾರ್ಯಾಚರಣೆ ಮಾಡ್ಲಿಕ್ಕೆ ಅರಣ್ಯ ಇಲಾಖೆಯವರು ರೆಡಿ ಇದ್ರು ಕೂಡ, ಆದ್ರೆ ಆನೆ ಮತ್ತೆ ಮಾವುತರು ರೆಡಿ ಇರ್ಲಿಲ್ಲ. ಯಾಕಂತಂದ್ರೆ ವಿಕ್ರಾಂತ್ ಆನೆಯನ್ನು ಹಿಡಿದು ಅವರಿಗೆ ರೆಸ್ಟ್ ಕೂಡ ಬೇಕಿತ್ತು. ಹಾಗಾಗಿ ನಿನ್ನೆ ರೆಸ್ಟ್ ಇದ್ದಂತಹ ಹಿನ್ನೆಲೆಯಲ್ಲಿ ಇವತ್ತು ಬೆಳಿಗ್ಗೆ ಸುಮಾರು 10 ಗಂಟೆಯಿಂದ ಆನೆ ಕಾರ್ಯಾಚರಣೆ ಆರಂಭವಾಗಿರ್ತಕ್ಕಂಥದ್ದು. ಜೊತೆಗೆ ಆನೆ ಹೆಬ್ಬನಹಳ್ಳಿ ಭಾಗದಲ್ಲಿ ಇದೆ ಎನ್ನುವ ಮೂಲಕ ಅಲ್ಲಿ ಇದನ್ನ ಕೂಡ ಟ್ರ್ಯಾಕ್ ಕೂಡ ಮಾಡಿರುವಂತದ್ದು. ನಂತರದಲ್ಲಿ ಇವತ್ತು ಆನೆ ಕಾರ್ಯಾಚರಣೆ ಸಾಕಾನೆಗಳ ನೇತೃತ್ವದಲ್ಲಿ ಪ್ರಶಾಂತ್ ಸಾಕಾನೆಯ ನೇತೃತ್ವದಲ್ಲಿ ಆನೆ ಕಾರ್ಯಾಚರಣೆ ಆರಂಭವಾಗಿದೆ. ಜೊತೆಗೆ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಕೂಡ ಸ್ಥಳದಲ್ಲಿ ಬೀಡು ಬಿಟ್ಟಿದ್ದಾರೆ. ಈ ಭಾಗದಲ್ಲಿ ಆಲೂರು, ಸಕಲೇಶಪುರ ಮತ್ತು ಬೇಲೂರು ಭಾಗದಲ್ಲಿ ಸಾಕಷ್ಟು ಕಾಡಾನೆಗಳು ಇದ್ದು ಅನ್ನುವ ಮಾಹಿತಿ, ಜೊತೆಗೆ ಸಾಕಷ್ಟು ರೈತರಿಗೆ ತಲೆನೋವಾಗಿತ್ತು. ಹಾಗಾಗಿ ಆನೆ ಕಾರ್ಯಾಚರಣೆ ಬರದಿಂದ ಸಾಕ್ತಾ ಇರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮ ಡೀಟೇಲ್ಸ್ಗಾಗಿ. ಅಕ್ಕ ಕಿಲಾವಾಗ ಮುಂದಾಗ್ಬಿಡ್ನೆ ಮೇಲೆ ಮೇಲೆ ಎಳಿದುಕೊಟ್ಟಿದ್ರೆ ಎರಡು ಎಲ್ಲ ಕಡೆ ಬಂದಿದೆ. ಅಕ್ಕ ಕಿಲಾವಾಗ ಮುಂದಾಗ್ಬಿಡ್ನೆ ಮೇಲೆ ಮೇಲೆ ಎಳಿದುಕೊಟ್ಟಿದ್ರೆ ಎರಡು ಎರಡು ಎಲ್ಲ ಕಡೆ. ಅಕ್ಕ ಕಿಲಾವಾಗ ಮುಂದಾಗ್ಬಿಡ್ನೆ ಮೇಲೆ ಮೇಲೆ ಎಳಿದುಕೊಟ್ಟಿದ್ರೆ ಎರಡು ಎರಡು ಎಲ್ಲ ಕಡೆ. ಅಕ್ಕ ಕಿಲಾವಾಗ ಮುಂದಾಗ್ಬಿಡ್ನೆ ಮೇಲೆ ಮೇಲೆ ಎಳಿದುಕೊಟ್ಟಿದ್ರೆ ಎರಡು ಎರಡು ಎಲ್ಲ ಕಡೆ. ಅಕ್ಕ ಕಿಲಾವಾಗ ಮುಂದಾಗ್ಬಿಡ್ನೆ ಮೇಲೆ ಮೇಲೆ ಎಳಿದುಕೊಟ್ಟಿದ್ರೆ ಎರಡು ಎರಡು ಎಲ್ಲ ಕಡೆ. ಅಕ್ಕ ಕಿಲಾವಾಗ ಮುಂದಾಗ್ಬಿಡ್ನೆ